ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ನವರಾತ್ರಿ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಶೈವಾಗಮ ಪ್ರವೀಣರು, ವೇದ ವಿಭೂಷಣರು, ವಿದ್ವಾನ್ ಸುಮನ್ ಭಾರದ್ವಾಜ್ ಅವರು. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. 7ನೇ ದಿನ ನಾವು ಭಯಾನಕ ರೂಪದ ಕಾಲರಾತ್ರಿ ದೇವಿಯನ್ನು ಆರಾಧಿಸ್ತೀವಿ. ಏಕೆ ಇಷ್ಟು ಭಯಾನಕ ಅಥವಾ ಇವಳ ಹಿನ್ನೆಲೆ ಏನು ಅನ್ನೋದನ್ನು ಈಗ ಗುರುಗಳು ತಿಳಿಸ್ಕೊಡ್ತಾರೆ. ಓಂ ಕೃಷ್ಣವರ್ಣಾಂ ಘೋರರೂಪಾಂ ಸರ್ವದೈತ್ಯ ವಿನಾಶಿನೀಂ ನಮಾಮಿ ಪರೇಶಾನೀಂ ತ್ವಂ ಕಾಲರಾತ್ರೀಂ ಶುಭಪ್ರದಾಂ. ನಮ್ಮ ನಾಡಹಬ್ಬ ನವರಾತ್ರಿಯ 7ನೇ ದಿನ ನಾವು ಭಗವತಿಯ ಘೋರ ರೂಪವಾದಂತಹ ಕಾಳರಾತ್ರಿ ರೂಪವನ್ನು ಪೂಜಿಸುತ್ತೇವೆ. ಹೆಸರಲ್ಲೇ ನಮಗೆ ಕಾಲ ಶಬ್ದ ಇದೆ. ಕಾಲ ಅನ್ನೋದು ಸಮಯ ಆದ್ಯಂತಿಕ. 3 ಕಾಲಗಳಲ್ಲಿ ನಾವು ವ್ಯವಹರಿಸ್ತೇವೆ. ಭೂತ, ಭವಿಷ್ಯದ, ವರ್ತಮಾನ ಕಾಲಗಳಲ್ಲಿ ವ್ಯವಹರಿಸ್ತೇವೆ. ಅಂದರೆ ಕಾಲ ಅನ್ನೋದು ಒಂದು ನಿಶ್ಚಿತವಾದಂತಹದ್ದಲ್ಲ. ಅದು ಮುಂದೆ ಚಕ್ರ ಓಡದಂತೆ ಓಡ್ತಾ ಇರುವಂತಹದ್ದು. ಯಾರು ಆ ಕಾಲಚಕ್ರ ಸ್ವರೂಪಿಣಿ ಆಗಿದ್ದಾಳೋ ಅವಳೇ ಕಾಳರಾತ್ರಿ. ಹಿಂದಿನದು, ಮುಂದಿನದು ಮತ್ತು ಈಗ ನಡೆಯುತ್ತಿರ್ತಕ್ಕಂಥ ಭೂತ, ಭವಿಷ್ಯದ, ವರ್ತಮಾನ ಕಾಲಗಳೆಲ್ಲವೂ ಸಹ ಕಾಲರೂಪಿಣಿಯಾಗಿ ಯಾರು ನಿಂತಿದ್ದಾಳೋ ಅವಳು ಕಾಳರಾತ್ರಿ. ಕಾಳರಾತ್ರಿ ಅತ್ಯದ್ಭುತ ಶಕ್ತಿಯನ್ನು ಹೊಂದಿರುವಂತಹ ದೇವಿಯ ಒಂದು ಸ್ವರೂಪ. ನೋಡಲು ತುಂಬ ಭಯಂಕರವಾಗಿ, ಭಯಾನಕವಾಗಿ ಕಾಣುವಂತಹ ದೇವಿ ಸ್ವರೂಪ. ಕಾಳಿಯಂತೆ ಕೃಷ್ಣವರ್ಣದ ಮೈಬಣ್ಣ, ಘೋರವಾದಂತಹ ದಂಷ್ಟ್ರ ಹಲ್ಲು, ದಂಷ್ಟ್ರಪಂಕ್ತಿ, ದಂತಪಂಕ್ತಿ, ಮತ್ತು ಚದುರಿದ ಕೇಶಮಾಲೆ, ಸೊಂಟದ ಸುತ್ತಲೂ ಅಸುರರನ್ನು ಸಂಹಾರ ಮಾಡಿ ಅವರ ಕೈಗಳಿಂದ ಸುತ್ತಿಕೊಂಡಂತಹ ಒಂದು ಉಡಿದಾರದಂತಹದ್ದು, ಮತ್ತು ಕುತ್ತಿಗೆಯಲ್ಲಿ ರುಂಡಮಾಲೆ. ಎಷ್ಟು ಅಸುರರು ನಾಶ ಆಗಿದ್ದಾರೋ ಅವರ ರುಂಡಗಳನ್ನೆಲ್ಲವೂ ಸಹ ಹಾಕ್ಕೊಂಡು 4 ಕೈಗಳಿಂದ, ಒಂದು ಕೈಯಲ್ಲಿ ಅಭಯ ಮುದ್ರೆ, ಒಂದು ಕೈಯಲ್ಲಿ ವರದ ಮುದ್ರೆ, ಒಂದರಲ್ಲಿ ಅಸುರ ರುಂಡ, ಮತ್ತೊಂದರಲ್ಲಿ ಖಡ್ಗವನ್ನು ಹಿಡಿದಂತಹ ಯಾವ ಘೋರ ರೂಪ ಇದೆಯೋ ಇದು ಕಾಳರಾತ್ರಿಯ ರೂಪ. ಕಾಳರಾತ್ರಿಯು ತನ್ನ ವಾಹನವಾದ ಕತ್ತೆಯ ಮೇಲೆ ಕಾಣುವುದು ನಾವು ನೋಡ್ತೇವೆ. ಏನಿದು, ಯಾರಿಗೂ ಇಲ್ಲದಂತಹ ವಾಹನ ಇದು ಅಂತ. ನಾವು ಯಾರನ್ನಾದರೂ ಬೈಬೇಕು ಅಂದರೆ ಅದೇ ಪ್ರಾಣಿಯನ್ನು ಉಪಯೋಗಿಸ್ಕೊಳ್ತೇವೆ, ಅದೇ ಹೆಸರನ್ನು ತಗೊಳ್ತೇವೆ. ಯಾಕೆ ಅಂದರೆ ಅಜ್ಞಾನಿ ಅನ್ನುವಂತಹ ಹೆಸರನ್ನು ಹೇಳೋದು ಅಂತ. ಯಾರು ಅಜ್ಞಾನದ ಮೇಲೆ ನಿಂತಿರ್ತಾರೋ, ಅದರ ಮೇಲೆ ಆರೂಢರಾಗಿದ್ದಾರೋ, ಅದನ್ನು ಸವಾರಿಯಾಗಿ ಇಟ್ಕೊಂಡಿದ್ದಾರೋ ಅವಳು ಕಾಳರಾತ್ರಿ. ಯಾಕೆಂದರೆ ಅಜ್ಞಾನವನ್ನು ತುಳಿಯುವಂತಹ ಶಕ್ತಿ ಜ್ಞಾನಕ್ಕೆ ಇರುವುದು. ಆದ್ದರಿಂದ ಜ್ಞಾನಸ್ವರೂಪಿಣಿ ಕಾಳರಾತ್ರಿ. ನೋಡಿ, ಎರಡೂ ಸಹ ನಮಗೆ ಇದರಲ್ಲಿ ಕಾಳರಾತ್ರಿ ಸ್ವರೂಪದಲ್ಲಿದೆ. ಜ್ಞಾನ ಅನ್ನುವುದು ಮಹಾಸತ್ವ ಶ್ವೇತ, ಆದರೆ ಅವಳ ವರ್ಣ ಕಾಲ, ಅಂದರೆ ಕೃಷ್ಣವರ್ಣ ಕಪ್ಪು. ಎರಡೂ ದೇವಿಯೇ ಆಗಿದ್ದಾಳೆ. ಯಾವುದು ಸರಿ ಯಾವುದು ತಪ್ಪು ಅನ್ನೋದಲ್ಲ, ಎಲ್ಲವೂ ಅವಳೇ ಆಗಿದ್ದಾಳೆ ಅಂತ. ಇನ್ನೂ ಒಂದು ವಿಚಾರ ತಿಳಿಯಬೇಕು ಅಂದರೆ, ಕಪ್ಪಿನಲ್ಲಿ ಎಲ್ಲವೂ ಸಹ, ಎಲ್ಲ ವರ್ಣಗಳು ಸಹ ಲೀನವಾಗಿ ಹೋಗುತ್ತೆ. ಅಂದರೆ ಕಾಲಸ್ವರೂಪಿಣಿಯಾದಂತಹ ಕಾಳರಾತ್ರಿಯಲ್ಲಿ ಎಲ್ಲವೂ ಲೀನ ಆಗುತ್ತೆ. ಎಲ್ಲ ಸೃಷ್ಟಿ, ಚರಾಚರ ಸೃಷ್ಟಿಯಲ್ಲೂ ಸಹ ಅವಳಲ್ಲೇ ಇದ್ದು ಹೋಗುತ್ತೆ. ಅಂದರೆ ಆ ದೇವಿಯಲ್ಲಿಯೇ ಸಹ ಪ್ರತಿಯೊಂದೂ ಇದೆ. ಅವಳನ್ನು ಬಿಟ್ಟು ಬೇರೆ ಇನ್ಯಾವುದೂ ಇಲ್ಲ. ಅವಳಲ್ಲೇ ಎಲ್ಲವೂ ಇದೆ ಅಂತಂದರೆ ಎಲ್ಲದರಲ್ಲೂ ಆ ದೇವಿಯೂ ಇದ್ದಾಳೆ ಅನ್ನುವ ಅರ್ಥ. ಆದ್ದರಿಂದ ಕಾಳರಾತ್ರಿ ಸ್ವರೂಪವನ್ನು ನಾವು ನೋಡಬೇಕು, ದರ್ಶಿಸಬೇಕು ಅಂದರೆ ಈ ರೀತಿಯಾಗಿ ಪ್ರತಿಯೊಂದು ವಸ್ತುವಿನಲ್ಲೂ ಸಹ ದೇವಿಯ ಅಸ್ತಿತ್ವ ಇದೆ, ಅವಳ ಶಕ್ತಿ ಅಡಗಿದೆ ಅನ್ನೋದನ್ನು ತಿಳಿಯುವುದೇ ಕಾಳರಾತ್ರಿಯ ಉಪಾಸನೆ. ಆ ಕಾಳರಾತ್ರಿಯನ್ನು ಸ್ತುತಿಸುತ್ತಾ ನಮ್ಮ ಋಷಿಮುನಿಗಳೆಲ್ಲವೂ ಸಹ ಮತ್ತದೇ ಮಾರ್ಕಂಡೇಯ ಪುರಾಣದಲ್ಲಿ ಅದ್ಭುತವಾದಂತಹ ಒಂದು ಶ್ಲೋಕವನ್ನು ನಮಗೆ ಮಾರ್ಕಂಡೇಯರು ಕೊಟ್ಟಿದ್ದಾರೆ. ಪ್ರಕೃತಿಸ್ತಂಜ ಸರ್ವಸ್ಯ ಗುಣತ್ರಯ ವಿಭಾವಿನಿ ಕಾಳರಾತ್ರಿ ಮಹಾರಾತ್ರಿ ಮೋಹರಾತ್ರಿಶ್ಚ ದಾರುಣ. ದೇವಿ ಪ್ರಕೃತಿ, ಪ್ರಕೃತಿ ತ್ವಂ, ನೀನು ಪ್ರಕೃತಿ. ಸರ್ವಸ್ಯ ಗುಣತ್ರಯ ವಿಭಾಗಿನಿ, ಎಲ್ಲರಲ್ಲಿಯೂ ಸಹ ಗುಣತ್ರಯ ರೂಪವಾಗಿದ್ದಾಳೆ. ಸತ್ವಗುಣ, ರಜೋಗುಣ ಮತ್ತು ತಮೋಗುಣ ರೂಪಳಾಗಿ ದೇವಿ ಇದ್ದಾಳೆ.
ಅಸುರರಲ್ಲಿರ್ತಕ್ಕಂತಹ ಆಲಸ್ಯ, ನಿದ್ರೆ, ಸೋಂಬೇರಿತನ ಇತ್ಯಾದಿ ಎಲ್ಲವೂ ಸಹ ಆಸುರಿ ಗುಣವಾದಂತಹ ತಮೋಗುಣ. ಮತ್ತು ರಾಜಸಿಕ ಗುಣ, ನಾನು ನನ್ನದು ಅನ್ನುವಂತಹ ರಾಜಸ ಗುಣ. ಅದಲ್ಲದೆ ಸಾತ್ವಿಕ, ಋಷಿಮುನಿಗಳ ಮನಸ್ಸು ಹೇಗೆ ಶುದ್ಧವಾದಂತಹ ಹತ್ತಿಯಂತೆ, ಹಿಮಾಲಯ ಪರ್ವದಂತೆ, ಕ್ಷೀರದಂತೆ ನಾವು ಹೇಳ್ತೀವೋ ಅದು ಸಾತ್ವಿಕವಾದಂತಹದ್ದು. ಈ ಮೂರೂ ಗುಣಗಳಲ್ಲಿ ದೇವಿ ಇದ್ದಾಳೆ. ಈ ಮೂರೂ ಗುಣಗಳಲ್ಲಿ ಎಲ್ಲರನ್ನೂ ಸಹ ಹಿಡಿದಿಟ್ಟು ನಡೆಸ್ತಾ ಇದ್ದಾಳೆ. ಮತ್ತು ದೇವಿ ಈ ಮೂರು ಗುಣಗಳು ಮಾತ್ರ ಅಂತಲ್ಲ, ಅವಳು ಗುಣಾತೀತ, ಅಂದರೆ ಈ ಎಲ್ಲ ಗುಣಗಳನ್ನು ಸಹ ಮೀರಿದವಳು. ಆದ್ದರಿಂದ ಯಾರು ಎಲ್ಲ ಗುಣಗಳನ್ನು ಮೀರಿದಂತಹ ಶಕ್ತಿಯಾಗಿದ್ದಾಳೋ ಅವಳು ಕಾಳರಾತ್ರಿ ಅಂತ ಹೇಳಿ ನಾವು ತಿಳ್ಕೋಬಹುದು. ಈ ರೀತಿಯಾದಂತಹ ಅಜ್ಞಾನವನ್ನು ನಶಿಸುವಂತಹ, ಜ್ಞಾನಜ್ಯೋತಿಯನ್ನು ನೀಡುವಂತಹ, ಅಭಯವನ್ನು ಕೊಡುವಂತಹ, ಎಲ್ಲ ವರಗಳನ್ನು ಕೊಡುವಂತಹ ಅಭಯ ವರಮುದ್ರೆಯನ್ನು ಹಿಡಿದಂತಹ ದೇವಿ ಅಸುರನ ಸಂಹಾರ ಮಾಡಿದಲ್ಲಿ ಎಲ್ಲರಿಗಿಂತಲೂ ಮೊದಲಿಗಳು. ನಮಗೆ ಗೊತ್ತು, ಕಾಳರಾತ್ರಿಯ ರೂಪ ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಅಸುರನ ಸಂಹಾರ ಮಾಡಿ ಅವಳು ರುಂಡಮಾಲೆಯನ್ನು ಧರಿಸಿದ್ದಾಳೆ ಅಂತ ಹೇಳಿ ಅಂತ. ಅಸುರರು ಯಾರು ಅಂದರೆ, ಶತ್ರುಗಳು ಯಾರು ಅಂದರೆ ಅರಿಷಡ್ ವರ್ಗಗಳು. ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳು ನಮ್ಮ ನಿಜವಾದ ಶತ್ರುಗಳು. ಅವರನ್ನು ನಾವು ನಾಶ ಮಾಡಿಕೊಂಡ್ರೆ ಎಲ್ಲ ರೀತಿಯ ಶತ್ರುಗಳು ಸಹ ನಮಗೆ ಇಲ್ಲದೇ ಆಗ್ತಾರೆ. ಆದ್ದರಿಂದ ಕಾಮಕ್ರೋಧಾದಿಗಳನ್ನು ನಾಶ ಆಗಬೇಕು ಅಂದರೆ ನಾವು ಕಾಳರಾತ್ರಿಯನ್ನು ಪೂಜಿಸಬೇಕು. ಇದಿಷ್ಟೇ ಅಲ್ಲದೆ ನಮ್ಮ ಲೌಕಿಕ ಜಗತ್ತಿನಲ್ಲಿರ್ತಕ್ಕಂತಹ ಎಷ್ಟೋ ಶತ್ರುಗಳಿದ್ದಾರೆ. ಅವರೂ ಸಹ ತಮ್ಮ ಕೆಲಸಗಳನ್ನು ಮಾಡಿಕೊಂಡು ನಮ್ಮನ್ನು ನಮ್ಮಷ್ಟಕ್ಕೆ ಆನಂದವಾಗಿ ಇರುವಂತೆ ಬಿಡಲು ಕಾಳರಾತ್ರಿಯನ್ನು ಪೂಜಿಸಬೇಕು. ಈ ಕಾಳರಾತ್ರಿಯನ್ನು ನಾವು ನವರಾತ್ರಿಯ 7ನೇ ದಿನ ಪೂಜೆ ಮಾಡಬೇಕಾದ್ರೆ ದೇವಿಗೆ ಇಷ್ಟವಾದಂತಹ ಅಪೂಪಗಳನ್ನು ಮಾಡಬೇಕು. ಅಪೂಪ ಅಂತಂದರೆ ಬೆಲ್ಲದಿಂದ ಮಾಡಿದಂತಹ ಕರಿದ ಅಥವಾ ಹಂಚಿನ ಮೇಲೆ ಸುಟ್ಟಂತಹ ಪದಾರ್ಥ, ಒಬ್ಬಟ್ಟು ಅಥವಾ ಸಜ್ಜಪ್ಪ ಇತ್ಯಾದಿಗಳು. ಇದನ್ನು ನೈವೇದ್ಯ ಮಾಡಬೇಕು. ಅವಳಿಗೆ ಇಷ್ಟವಾದಂತಹ ಕಾಷಾಯ ವರ್ಣದ ಪುಷ್ಪಗಳಿಂದ ಅಥವಾ ಕಾಷಾಯ ವರ್ಣದ ವಸ್ತ್ರವನ್ನು ಧರಿಸುವುದರಿಂದ ಅವಳಿಗೆ ಪ್ರೀತಿಯಾಗುತ್ತೆ. ಈ ರೀತಿಯಾಗಿ ನಾವು ನವರಾತ್ರಿಯ 7ನೇ ದಿನ ಕಾಳರಾತ್ರಿಯನ್ನು ಪೂಜಿಸಿ ಅವಳ ಅನುಗ್ರಹಕ್ಕೆ ಪಾತ್ರರಾಗಬಹುದು.